ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಇನ್ಸ್ಟೆಂಟ್ ಅಥವಾ ದಿಢೀರಾಗಿ ಮಾವಿನಕಾಯಿ ಉಪ್ಪಿನಕಾಯಿ ಹಾಕೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇವತ್ತು ಉಪ್ಪಿನಕಾಯಿ ಹಾಕಿ ನಾಳೆನೇ ಊಟಕ್ಕೆ ಬಡಿಸ್ಕೋಬೋದು. ಇಲ್ಲಿ ಮೊದಲೇದಾಗಿ ಮಾವಿನಕಾಯನ್ನು ಚೆನ್ನಾಗಿ ತೊಳೆದು ಬಟ್ಟೆಯಿಂದ ಒರೆಸ್ಕೊಂಡು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಒಂದು ದೊಡ್ಡ ಪಾತ್ರೆಯಲ್ಲಿ ಹಾಕ್ಕೊಂಡಿದ್ದೀನಿ. ಹಾಗೆ ಮೊದಲೇದಾಗಿ ಇಲ್ಲಿ ಕಲ್ಲುಪ್ಪನ್ನು ಹಾಕ್ತಾಯಿದ್ದೀನಿ. ಇವಾಗ ಅಚ್ಚ ಖಾರದ ಪುಡಿನ ಹಾಕೋತಾ ಇದ್ದೀವಿ. ಸ್ವಲ್ಪ ಜಾಸ್ತಿನೇ ಹಾಕ್ಕೊತಾ ಇದ್ದೀನಿ. ಇದು ಬ್ಯಾಡಗಿ ಮೆಣಸಿನ್ಕಾಯಿದು, ಅಷ್ಟೇನು ಖಾರ ಇರೋದಿಲ್ಲ. ತುಂಬ ಖಾರ ಇದ್ದರೆ ಸ್ವಲ್ಪನೇ ಹಾಕ್ಕೋಬೋದು. ಹಾಗೆ ಅರಿಶಿನ ಪುಡಿ ಮತ್ತು ಸ್ವಲ್ಪ ರುಚಿಗೆ ಜಾಸ್ತಿ ರುಚಿ ಆಗಲಿ ಅಂತ ಬೆಲ್ಲದ ಪುಡಿನ ಹಾಕ್ತಾಯಿದ್ದೀನಿ. ಬೆಲ್ಲದ ಪುಡಿ ಸ್ವಲ್ಪ ಹುಳಿ ಕಮ್ಮಿ ಮಾಡುತ್ತೆ. ಹಾಗೆ ಬೆಳ್ಳುಳ್ಳಿ, ಮೆಂತ್ಯ ಕಾಳನ್ನು ಡೈರೆಕ್ಟಾಗಿ ಹಾಕ್ಕೋತಾ ಇದ್ದೀವಿ. ನೆಕ್ಸ್ಟು ಸಾಸಿವೆನ ಪುಡಿ ಮಾಡ್ಕೊಳ್ತಾ ಇದ್ದೀವಿ. ಹಸಿದಾಗೆ ಸಾಸಿವೆನ ಬಳಸ್ತಾ ಇರೋದು, ರೋಸ್ಟ್ ಏನು ಮಾಡಿಲ್ಲ. ಸಾಸಿವೆ ಪುಡಿನ ಹಾಕ್ಕೊಂಡು ಸರಿಯಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಎಷ್ಟು ಸುಲಭವಾಗಿ ಇದೆ ನೋಡಿ ಇದು ಮೆಥಡು. ಆಮೇಲೆ ಸ್ವಲ್ಪ ಇಂಗು, ಎಣ್ಣೆನ ಹಸಿದೆ ಎಣ್ಣೆ ಹಾಕ್ಕೊಂಬಿಟ್ರೆ ಆಗೋಯ್ತು. ಇನ್ನೊಂದು ಆಪ್ಷನ್ನು ಬೇಕಿದ್ದರೆ ಸಾಸಿವೆನ ಮತ್ತು ಮೆಂತ್ಯನ, ಜೀರಿಗೆನೂ ಸ್ವಲ್ಪ, ಇವೆಲ್ಲವನ್ನೂ ಹುರ್ಕೊಂಡು ಪುಡಿ ಮಾಡಿಕೊಂಡು ಹಾಕೋಬೋದು. ಬಟ್ ನಾವಿಲ್ಲಿ ಡೈರೆಕ್ಟಾಗೆ ಹಾಕೋತಾ ಇದ್ದೀವಿ, ಯಾವುದನ್ನು ಹುರ್ಕೊಂಡಿಲ್ಲ. ಇವಾಗ ನೋಡಿ ಸರಿಯಾಗಿ ಕಲಿಸ್ಕೊಂಡಿದ್ದಾಯಿತು. ಇವಾಗ ಡಬ್ಬದಲ್ಲಿ ತುಂಬಿ ಇಡೋದು ಅಷ್ಟೇ. ಇವಾಗ ಎಣ್ಣೆನ ಹಾಕೋತಾ ಇದ್ದೀವಿ. ಎಣ್ಣೆ ಇಲ್ಲೇನು ಬಿಸಿ ಮಾಡಿಲ್ಲ, ಬಟ್ ಹಾಗೆ ಡೈರೆಕ್ಟಾಗಿ ಕುಕ್ಕಿಂಗ್ ಆಯಿಲನ್ನು ಹಾಕೋತಾ ಇದ್ದೀವಿ. ಸ್ವಲ್ಪ ಹಾಕ್ಕೊಂಡ್ರೆ ಸಾಕಾಗುತ್ತೆ ಅಷ್ಟೇ. ಎಣ್ಣೆನ ಯಾವುದಾದ್ರೂ ಬಳಸ್ಬೋದು. ಗ್ರೌಂಡ್ನಟ್ ಆಯಿಲು ಅಥವಾ ಸನ್ಫ್ಲವರ್ ಆಯಿಲ್ ಆದರೂ ಬಳಸ್ಕೋಬೋದು. ಒಬ್ಬೊಬ್ಬರು ಸಾಸಿವೆ ಎಣ್ಣೆನೂ ಹಾಕೋತಾರೆ, ಬಟ್ ಇಲ್ಲಿ ನಾನು ರಿಫೈನ್ಡ್ ಸನ್ಫ್ಲವರ್ ಆಯಿಲನ್ನು ಹಾಕ್ಕೊಂಡಿದ್ದೀವಿ. ಹಾಗೆ ಸ್ವಲ್ಪ ಇಂಗನ್ನು ಹಾಕ್ಕೊಂಡು ಇವಾಗ ನೋಡಿ ಡಬ್ಬಗಳನ್ನು ಸರಿಯಾಗಿ ಟೈಟಾಗಿ ಕ್ಲೋಸ್ ಮಾಡಿ ಇಟ್ಕೊಂಡು ಒಂದಿನ ಬಿಟ್ಬಿಟ್ರೆ ಇದು ಉಪ್ಪು ಮತ್ತು ಹುಳಿ ಎಲ್ಲ ಮಿಕ್ಸ್ ಆಗುತ್ತೆ, ನೀರು ಬಿಟ್ಕೊಂಡ್ಬಿಡುತ್ತೆ. ನೆಕ್ಸ್ಟ್ ದಿನವೇ ಊಟಕ್ಕೆ ಬಡಿಸ್ಕೋಬೋದು. ನೆಕ್ಸ್ಟ್ ದಿನವೇ ಸಿಂಪಲ್ಲು, ಬಟ್ ಟೇಸ್ಟ್ ಅಂತೂ ಅದ್ಭುತವಾಗಿರುತ್ತೆ. ನೀವು ಟ್ರೈ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.